ಏನು ಪೊಲೀಸ್ ಸ್ಟೇಷನ್ಗ? ಹಾ, ಪೊಲೀಸ್ ಸ್ಟೇಷನ್ಗೆ. ಅಲ್ಲಿಗೆ ಯಾಕೋ ಹೋಗ್ತಾ ಇದ್ಯಾ? ಹೆಂಡತಿ ಅನ್ನೋ ಮಮಕಾರನ ಮರೆತು ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಏನಂತ? ನನ್ನ ಹೆಂಡತಿ ನಮ್ಮ ಅಣ್ಣ ಅತ್ತಿಗೆಗೆ ವಿಷ ಹಾಕೋ ಪ್ರಯತ್ನ ಮಾಡಿದಾಳೆ. ಅವಳು ಒಳಗೆ ಹಾಕಿ ನಮ್ಮ ಅಣ್ಣ ಅತ್ತಿಗೆನ ಹುಡ್ಕೊಡಿ ಅಂತ. ಅಯ್ಯಯ್ಯೋ, ತುಡುಕಿ ಎಂತ ಅವಿವೇಕದ ಕೆಲಸ ಮಾಡಕ್ ಹೊರಟಿದ್ಯೋ ನೋಡು. ಕಂಪ್ಲೇಂಟ್ ಏನು ಬೇಡ, ನೀನ್ ಸುಮ್ಮನೆ ಇದ್ಬಿಡು. ಯಾಕೆ ಸುಮ್ಮನೆ ಇರ್ಬೇಕಮ್ಮ? ಅಣ್ಣ ಅತ್ತಿಗೆ ವಿರುದ್ಧ ಇಷ್ಟೆಲ್ಲ ಪಿತೂರಿ ನಡೆದಿದೆ ಅಂದ್ಮೇಲೂ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನೋಡು, ನನ್ ಮಾತು ಕೇಳು. ಕಂಪ್ಲೇಂಟ್ ಕೊಡೋದು ಬೇಡ ಅಂದ್ರೆ ಬೇಡ ಅಷ್ಟೇ. ಏನಮ್ಮ ನೀನ್ ಹೀಗೆ ಮಾತಾಡ್ತಾ ಇದ್ಯಾ? ಇದು ಒಂದು ವಿಷಯದಲ್ಲಿ ನಾನು ಯಾರ ಮಾತು ಕೇಳಲ್ಲ. ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಮ್ಮ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಶ್ರೀಕಾಂತ್, ನಿತ್ಕೋ. ಯಾಕೋ ಇಷ್ಟೊಂದು ಹಠ ಮಾಡ್ತಾ ಇದ್ಯಾ? ಅಂದ್ರೆ ನೀನ್ ಈ ಪ್ರಿಯಾನ್ ರಕ್ಷಿಸಿದ್ಯಾ ಅನ್ನು? ಅಣ್ಣ ಅತ್ತಿಗೆ ಮನೆ ಬಿಟ್ಟು ಹೋಗಿರೋದ್ರಿಂದ ನಿನ್ಗೇನು ಅನ್ಸೇ ಇಲ್ವಾ? ಏನೋ ಹಂಸೆ ಹೋಗಿದ್ರೆ ನಾನ್ ಯಾಕೋ ಕೊರತ ಹಾಸಿಗೆ ಹಿಡಿದು ಮಲಗ್ತಾ ಇದ್ದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮಾತ್ರಕ್ಕೆ ಅವ್ರು ವಾಪಸ್ ಬರ್ತಾರೆ ಅಂತ ಏನ್ ಗ್ಯಾರಂಟಿ? ನಾನ್ ಹುಡುಕ್ತೀನಿ. ಅವ್ರು ಎಲ್ಲೇ ಇದ್ರು ಕಾಲಿಗೆ ಬಿದ್ದು ಕರ್ಕೊಂಡ್ ಬರ್ತೀನಿ. ಅದಕ್ಕಿಂತ ಮುಂಚೆ ಈ ಪ್ರಿಯಾಂಗ್ ಶಿಕ್ಷೆ ಆಗ್ಬೇಕು. ನೋಡು, ನೀನ್ ಶಿಕ್ಷೆ ಕೊಡ್ಬೇಕು ಅಂತ ಇರೋದು ಪ್ರಿಯಾಂಗ್ ಅಲ್ಲ, ನನಗೆ. ಅಮ್ಮ, ಏನ್ ಮಾತಾಡ್ತಿದ್ಯಾ ನೀನು? ಹೌದು ಕಣೋ, ಈ ಮನೆಗ್ ಪೊಲೀಸ್ನವ್ರು ಬಂದ್ರೆ ನನ್ ಘನತೆ ಗೌರವ ಎಲ್ಲ ಮಣ್ಪಾಲಾಗುತ್ತೆ. ನಮ್ಮ ಮನೆ ಸೊಸೆನೆ ವಿಷ ಹಾಕಿ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅಂತ ಗೊತ್ತಾದ್ರೆ ನಮ್ಮ ಮನೆ ಮರ್ಯಾದೆ ಬೀದಿ ಪಾಲಾಗುತ್ತೆ. ಈ ಮನೆ ಹಿರಿಯೋಳ್ ನಾನು ತಲೆ ಎತ್ಕೊಂಡು ಹೇಗೋ ಓಡಾಡ್ಲಿ? ಇಷ್ಟೆಲ್ಲ ಆದ್ಮೇಲೆ ನಮ್ ಬಿಸ್ನೆಸ್ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಯಾರಿಗೂ ನಮ್ಮ ಮೇಲೆ ವಿಶ್ವಾಸ ಇರಲ್ಲ. ನಮ್ ಕಂಪ್ನಿ ವಹಿವಾಟು ಎಲ್ಲ ಮುಳುಗೋಗುತ್ತೆ ಕಣೋ. ನನಗೆ ಅವಿನಾಶ್ಗಿಂತ ಕನಕನ್ಕಿಂತ ಈ ಮನೆ ಆಸ್ತಿ, ಅಂತಸ್ತು, ದುಡ್ಡು, ಮರ್ಯಾದೆನೇ ಹೆಚ್ಚು ಅಂತ ಯೋಚನೆ ಮಾಡ್ತಾ ಇದ್ಯಾ? ಇಲ್ಲ, ಖಂಡಿತ ಇಲ್ಲ. ನಿಮ್ ದೊಡ್ಡಪ್ಪ ಹೋದ್ಮೇಲೆ ಅವಿನಾಶಿ ಕಂಪ್ನಿಗೋಸ್ಕರ ತನ್ನ ಜೀವನೇ ತೇದಿದ್ದಾನೆ. ಮತ್ತೆ ಅದೇ ಹಿಂದಿನ ವೈಭವದಲ್ಲಿ ಮೆರೆಯೋ ಹಾಗೆ ಮಾಡಿದ್ದಾನೆ. ಈಗ ಆ ಕುರ್ಚಿಯಲ್ಲಿ ನಿನ್ ಹೆಂಡತಿ ಹೋಗಿ ಕೂತಿದ್ದಾಳೆ. ನೀನೀಗ ಪೊಲೀಸು ಕೋರ್ಟ್ ಅಂತ ಹೋದ್ರೆ ಅವಿನಾಶ್ ಇಷ್ಟು ದಿನ ಮಾಡಿರೋ ಪ್ರಯತ್ನ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಮತ್ತೆ ಆ ಕಂಪ್ನಿ ಯಾವತ್ತೂ ಉದ್ಧಾರ ಆಗಲ್ಲ. ಶ್ರೀಕಾಂತ್, ನಿನ್ ಕೈ ಮುಗ್ದು ಕೇಳ್ಕೊಳ್ತೀನಿ ಕಣೋ, ದಯವಿಟ್ಟು ಕಂಪ್ಲೇಂಟ್ ಎಲ್ಲ ಕೊಡೋದಕ್ಕೆ ಹೋಗ್ಬೇಡ. ಅಮ್ಮ, ಏನ್ ಮಾಡ್ತಿದ್ಯಾ ನೀನು? ದೊಡ್ಡ ತಪ್ಪು ಮಾಡಿದವ್ರಿಗೆ ಆ ದೇವ್ರೆ ಶಿಕ್ಷೆ ಕೊಡ್ತಾರೆ. ಈಗ ಆಗಿರೋದನ್ನ ಸರಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ. ನೀನೀಗ ಹೋಗಿ ರೆಸ್ಟ್ ತಗೋ. ಅಮ್ಮ, ಅಣ್ಣ ಎಲ್ಲಿದ್ದಾನೋ, ಹೇಗಿದ್ದಾನೋ, ಅದಕ್ಕೆ ಪರಿಸ್ಥಿತಿ ಏನಾಗಿದ್ಯೋ? ಅವರಿಬ್ರು ತುಂಬಾ ಸ್ವಾಭಿಮಾನಿಗಳಮ್ಮ. ಅವರಲ್ಲೆಲ್ಲೋ ಬೀದಿ ಬೀದಿಯಲ್ಲಿ ಪಾಡ್ಪಡ್ತಿರ್ಬೇಕಾದ್ರೆ ನಾನು ರೆಸ್ಟ್ ತಗೊಳ್ಳೋದ? ಅದಕ್ಕೆ ಮನ್ಸಾದ್ರೂ ಹೇಗಮ್ಮ ಬರುತ್ತೆ? ಎಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಗಿಸ್ಬಿಟ್ಟಿ ಅಮ್ಮ. ನಾನಿಲ್ಲಿ ನೆಮ್ಮದಿಯಾಗಿರೋ ಹಾಗೂ ಇಲ್ಲ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸೋ ಹಾಗೂ ಇಲ್ಲ. ಶ್ರೀಕಾಂತ್, ನಾನು ಇದನ್ನೆಲ್ಲ ಈ ಮನೆ ಒಳ್ಳೇದಕ್ಕೆ ಹೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳೋ. ಸರಿಮ್ಮ, ನಿನ್ ಮಾತನ್ನ ನಾನು ಮೀರಲ್ಲ. ಆದ್ರೆ ನನ್ನ ನಿರ್ಧಾರನ ಒಂದ್ಸಾರಿ ಕೇಳ್ಬಿಡು. ಅಣ್ಣ ಅತ್ತಿಗೆನ ಹುಡ್ಕೋಕ್ ಹೋಗ್ತಾ ಇದ್ದೀನಿ. ಅವ್ರನ್ನ ಕರ್ಕೊಂಡು ಬಂದೆ ನಾನು ಈ ಮನೆ ಹೊಸಲು ತೊಳೆಯೋದು. ಎಲ್ಲಿ ಅಂತ ಹುಡ್ಕೋದ ಅವ್ರನ್ನ? ನಾವೆಲ್ಲಾ ಕಡೆನೂ ಹುಡ್ಕೋದ್ವಿ, ಎಲ್ಲೂ ಅವ್ರು ಸುಳಿವೇ ಇಲ್ಲ. ಹೌದು ಕಣೋ, ಅವಿ ಅಣ್ಣನ ಕನಕ ಅತ್ತಿಗೆಗೋಸ್ಕರ ನಾವು ಹುಡುಕ್ತಾ ಇರೋ ಜಾಗನೇ ಇಲ್ಲ. ಎಲ್ಲ ಕಡೆ ಹುಡುಕ್ಬಿಟ್ವಿ. ನೋಡಿ, ನೀವ್ ಏನ್ ಬೇಕಾದ್ರೂ ಹೇಳಿ, ನಾನ್ ನನ್ನ ಪ್ರಯತ್ನನ ಮಾಡೇ ಮಾಡ್ತೀನಿ. ಒಂದ್ ವೇಳೆ ಅವ್ರು ಸಿಗ್ಲಿಲ್ಲ ಅಂದ್ರೆ, ಅಥವಾ ಅವ್ರು ಬರಲ್ಲ ಅಂದ್ರೆ, ನಾನ್ ಈ ಮನೆಗೆ ಯಾವತ್ತೂ ಕಾಲಿಡಲ್ಲ.
ಮನೆಗ್ ಬರ್ದೆ ಎಲ್ಗೋ ಹೋಗ್ತೀಯಾ? ಎಲ್ಲಾದ್ರೂ ದೇಶಾಂತರ ಹೋಗ್ತೀನಮ್ಮ. ಇಲ್ಲ ಅಣ್ಣ ಅದಕ್ಕೆ ನೆನ್ಪಲ್ಲಿ ಆತ್ಮಾರ್ಪಣೆ ಮಾಡ್ಕೊಂಡ್ಬಿಡ್ತೀನಿ. ಶ್ರೀಕಾಂತ, ಎಂತ ಮಾತು ಅಂತ ಆಡ್ತೀಯೋ? ನೀನ್ ಸಾಯ್ಲಿ ಅಂತನ ನಿನ್ನ ಹೆತ್ತು ಹೊತ್ತು ಸಾಕಿದ್ದು. ಭೇಷ್ ಅಮ್ಮ ಭೇಷ್. ಎಂತ ಆಕ್ಟಿಂಗ್ ಮಾಡ್ತೀಯಮ್ಮ ನೀನು. ಅಣ್ಣ ಅತ್ತಿಗೆಗಿಲ್ದಿರೋ ಈ ಸುಖ ವೈಭೋಗ ನನಗೂ ಬೇಡಮ್ಮ. ಆಸ್ತಿ ಅಂತಸ್ತು ಅಧಿಕಾರದ ಆಸೆಗೋಸ್ಕರ ತಾನೆ ನೀವಿಷ್ಟೆಲ್ಲ ಮಾಡಿದ್ದು. ಅವ್ರ ಮನೆ ಬಿಟ್ಟು ಹೋಗ್ತಿದ್ರು, ನೀವು ಯಾರು ತಡೆದಿಲ್ಲಮ್ಮ. ನೀನು ನಂಗೆ ದ್ರೋಹ ಮಾಡಿಬಿಟ್ಟಿಯಲ್ಲಮ್ಮ. ನಾನ್ ದ್ರೋಹ ಮಾಡ್ದ? ನಾನೇನೋ ಮಾಡ್ದೆ? ಅಮ್ಮ, ಯಶೋದಮ್ಮ ನನಗೆ ಫೋನ್ ಮಾಡಿ ಏನೇನ್ ನಡೀತು ಅಂತ ಎಲ್ಲ ನನಗೆ ಹೇಳಿದ್ರಮ್ಮ. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಸತ್ಯ ಹೊರಗೆ ಬರುತ್ತಂತ ತಾನೇ ನೀನು ನನ್ನ ತಡಿತಾ ಇರೋದು. ಯಾಕಮ್ಮ, ಯಾಕೆ ಹೀಗೆ ಮಾಡಿದೆ? ಅಣ್ಣ ಅತ್ತಿಗೆಗೆ ಯಾಕಮ್ಮ ಇಂಥ ದ್ರೋಹವಾಗಿದೆ? ಹೇಳಮ್ಮ, ಈ ಐಭೋಗ ಭೌತಿಕ ಸಂಪತ್ತಿನ ಮೇಲೆ ನಿನ್ಗೆ ಯಾಕಮ್ಮ ಇಷ್ಟು ವ್ಯಾಮೋಹ? ಅದೆಲ್ಲ ನಿನ್ ಹಿಂದೆ ಬರುತ್ತೇನಮ್ಮ. ಸಂಬಂಧಗಳಿಗಿಂತ, ಪ್ರೀತಿ ವಾತ್ಸಲ್ಯಗಿಂತ ಅಮ್ಮ, ನಾನು ನೀನ್ ಹೆತ್ತ ಮಗ, ಆದ್ರೆ ಅಣ್ಣ ನೀನ್ ಹೆತ್ತ ಮಗ ಅಲ್ಲ. ಆದ್ರೂ ನೀನು ಅವನ್ನ ಸಾಕಿದ್ಯಾ ಅನ್ನೋ ಒಂದೇ ಕೃತಜ್ಞತೆಗೆ ಆ ಮಾತ್ರ ಋಣಕ್ಕೋಸ್ಕರ ಅವನ್ ಪ್ರಾಣನ್ ಕೊಡಕ್ಕೆ ಸಿದ್ಧಾಗ್ಬಿಟ್ಟ. ಅಮ್ಮ, ಕೆಟ್ಟ ಮಕ್ಕಳಿರ್ತಾರೆ, ಕೆಟ್ಟ ತಾಯಿ ಇರಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ನೀನು ಪ್ರಪಂಚದಲ್ಲಿ ಮೊದಲ ಕೆಟ್ಟ ತಾಯಿ ಅನ್ನೋ ಅಪಕೀರ್ತಿಗೆ ಪಾತ್ರಳಾಗ್ಬಿಟ್ಟಿಯಲ್ಲಮ್ಮ. ಅಮ್ಮ, ನೀನ್ ನನಗೆ ಯಾವ ಮೌಲ್ಯ ಕೊಟ್ಟಿದ್ದೆ? ಯಾವ ನೈತಿಕ ಶಿಕ್ಷಣ ಕೊಟ್ಟಿದ್ದೆ? ಕೇಳಿದಾಗ ದುಡ್ಡು ಕೊಟ್ಟು ನನ್ನ ಜೀವನದ ದಾರಿ ಗುರಿ ಎರಡನ್ನೂ ಮುಚ್ಚಿಬಿಟ್ಟೆ. ನನ್ನ ಕಣ್ ತೆರೆಸಿದ್ದು ಅತ್ತಿಗೆ, ನನ್ನನ್ನ ಮನುಷ್ಯನಾಗಿ ಮಾಡಿದ್ದು ಅತ್ತಿಗೆ, ಅಣ್ಣಂಗೆ ಹೊಸ ಬದುಕು ಕೊಟ್ಟಿದ್ದು ಅತ್ತಿಗೆ ಕಣಮ್ಮ. ದೊಡ್ಡಪ್ಪ ಅತ್ತಿಗೆನ ಈ ಮನೆ ಕರ್ಕೊಂಡು ಬರ್ದೇ ಇದ್ದಿದ್ರೆ ನಾವೆಲ್ಲ ಚಿಂದಿಯಾಗಿ ಹೋಗ್ತಿದ್ವಿ. ನಮ್ಮ ಮನೆ ಒಡೆದು 1000 ಹೋಳಾಗಿ ಹೋಗ್ತಿತ್ತು. ಅಂತ ಅತ್ತಿಗೆಗೆ ವಿಷ ಹಾಕೋಕ್ ನಿಮ್ಗೆ ಹೇಗಾದ್ರೂ ಮನ್ಸು ಬಂತು? ಅವ್ರಿಗೆ ಹುಚ್ಚಿ ಅನ್ನೋ ಪಟ್ಟ ಕಟ್ಟಿ ಕೊಡಬಾರ್ದು ಕಿರುಕುಳ ಕೊಟ್ರಲ್ಲ. ನೀವು ಮನುಷ್ಯರ? ನಿಮ್ಗೆ ಮನಸ್ಸಾಕ್ಷಿ ಅನ್ನೋದು ಇದೆಯಾ? ಯಾವ ಭಂಡ ಧೈರ್ಯದ ಮೇಲೆ ನೀವಿನ್ನೂ ಬದುಕಿದ್ದೀರಿ? ಎಲ್ಲ ಆಸ್ತಿ ಅಧಿಕಾರ ಅಣ್ಣ ಅತ್ತಿಗೆ ಹೆಸರಲ್ಲಿತ್ತು. ದೊಡ್ಡಪ್ಪ ಸತ್ತ ತಕ್ಷಣ ಅವರಿಬ್ರು ನಮ್ಮೆಲ್ಲರ ಕತ್ತಿ ಹಿಡಿದು ಆಚೆ ನುಗ್ಬೋದಿತ್ತು. ಯಾರ ಭಯಾನೂ ಇಲ್ಲದೆ ಸರ್ವತಂತ್ರ ಸ್ವಾತಂತ್ರ್ಯರಾಗಿ ಬದುಕ್ಬೋದಿತ್ತು. ಅದು ಹೋಗಿ ನೀವು ಅತ್ತಿಗೆಗೆ ವಿಷ ಹಾಕಿ ಸಾಯಿಸಬೇಕು ಅಂತ ಸಂಚು ಮಾಡಿದ ತಕ್ಷಣ ಅಣ್ಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನೆಲ್ಲ ಒಳಗಡೆ ಹಾಕಿಸ್ಬೋದಾಗಿತ್ತು. ಅತ್ತಿಗೆ, ನೀವು ಈಚೆ ಬರ್ದಿರೋ ಹಾಗೆ ನಿಮ್ಮನ್ನೆಲ್ಲ ಕಮ್ಮಿ ಎಣ್ಸೋ ಹಾಗೆ ಮಾಡ್ಬೋದಿತ್ತು ಅಲ್ವೇನಮ್ಮ? ಅಮ್ಮ, ಅದೇನೋ ನಿನ್ ಮನೆ ಗೌರವ ಘನತೆ ಅಂತ ಇಷ್ಟಿಷ್ಟುದ್ದ ಭಾಷಣ ಬಿಗ್ದಿಯಲ್ಲ, ಅದಕ್ಕೆ ಏನಾದ್ರೂ ಅರ್ಥ ಇದೆಯಾನಮ್ಮ? ಅದೆಲ್ಲ ಬೂಟಾಟಿಕೆ ನಾಟಕ ತಾನೆ. ನೀವೆಲ್ಲ ಸೇರ್ಕೊಂಡು ಹೀಗೆ ದ್ರೋಹ ಪಿತೂರಿ ಮಾಡಿದೀರಾ ಅಂತ ಮೀಡಿಯಾದಲ್ಲಿ ಬಂದ್ರೆ ಆಗ ಎಲ್ಲಿರುತ್ತಮ್ಮ ನಿಮ್ ಘನತೆ? ನಿಮ್ಮನ್ನೆಲ್ಲ ಬೀದಿ ಬೀದಿಯಲ್ಲಿ ಕೋಳ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ರೆ ಆಗ ಎಲ್ಲಿರುತ್ತಮ್ಮ ನಿಮ್ ಮಾನ ಮರ್ಯಾದೆ? ಆದ್ರೆ ಅವರು ಹಾಗೆ ಮಾಡೋ ಸಣ್ಣ ಮನುಷ್ಯರಲ್ಲ. ಈ ಆಸ್ತಿ ಅಧಿಕಾರನೆಲ್ಲ
ನಿಮ್ಗೆ ಹಂಚಿ ಹೊರಟೋದ್ರು. ಎಂತ ಪ್ರಬುದ್ಧವಾದ ನಡವಳಿಕೆ, ಎಂತ ತ್ಯಾಗ ನಮ್ಮವ್ರದ್ದು. ವಯಸ್ಸು, ಆಸೆ, ಬಯಕೆ ಎಲ್ಲ ಇದ್ದಾಗ ಮಾಡೋ ತ್ಯಾಗ ಶ್ರೇಷ್ಠ ನಮ್ಮ. ಆದ್ರೆ ನಿನ್ಗಿಷ್ಟು ವಯಸ್ಸಾದ್ರು, ಇಷ್ಟು ಅನುಭವ ಇದ್ರು, ಆ ಕ್ಷಣಿಕ ಸುಖದ ಆಸೆ ಇನ್ನೂ ಹೋಗಿಲ್ವಲ್ಲಮ್ಮ. ಛೇ, ನಿನ್ನ ನನ್ನ ನಮ್ಮ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತೆ. ಅಮ್ಮ, ನಾನು ಆಗ್ಲೇ ಹೇಳ್ದ ಹಾಗೆ ಅಣ್ಣ ಅತ್ತಿಗೆ ಗೆಲ್ದಿರೋ ವೈಭೋಗ ಸುಖ ನನಗೂ ಬೇಡಮ್ಮ. ಅವ್ರ ನಿಟ್ಟುಸಿರಿನಲ್ಲಿ ನಿಮ್ಮಂತ ವಿಷಜಂತುಗಳ ಜೊತೆ ನಿಮ್ ಪಾಪಗಳನ್ನ ಹಂಚ್ಕೊಂಡಿರೋ ಕರ್ಮ ನನಗ್ ಬೇಡಮ್ಮ. ಇವತ್ತಿನಿಂದ ನಿನಗೆ ಯಾವ ಮಕ್ಕಳು ಇಲ್ಲ. ಈ ಸಕಲೇಶ್ವರನು ಹಿಂದೆ ಚಂದ್ರಹಾಸ ಗುಪ್ತ, ಇಮ್ಮಡಿ ಪುಲಿಕೇಶಿ, ಮಯೂರ ವರ್ಮ, ಅಲೆಕ್ಸಾಂಡರ್, ಅಕ್ಬರ್ ಯಾರು ಹೊತ್ಕೊಂಡು ಹೋಗ್ದಿರೋಂಥ ಸಾಮ್ರಾಜ್ಯನ ನೀನು ಹೊತ್ಕೊಂಡು ಹೋಗಮ್ಮ. ಆದ್ರೆ ಈ ನಿನ್ ತಮ್ಮ, ಈ ನಿನ್ ಮಗಳು, ನೀನ್ ಸಾಯುವಾಗ ನಿನ್ ಬಾಯಿಗೊಂದು ಹನಿ ನೀರು ಬಿಡೋಕು ನಿನ್ ಜೊತೆ ಇರಲ್ಲ. ನೀನ್ ಸತ್ತಾಗ ನಿನ್ ಚಿತೆಗೆ ಬೆಂಕಿ ಇಡೋಕು ಯಾರು ಬರಲ್ಲ. ಕಾರ್ಪೊರೇಷನ್ ಗಾಡಿಯಲ್ಲಿ ನಿನ್ ಎತ್ಕೊಂಡು ಹೋಗಿ ಅನಾಥ ಶವ ತರ ನಿನ್ ಸುಟ್ಟಾಕ್ತಾರೆ. ಜ್ಞಾಪಕ ಇಟ್ಕೋ. ಏ ಪ್ರಿಯಾ, ನಿನ್ನ ಈ ಮನೆಗೆ ಸೇರಿಸಿದ್ದು ಅತ್ಗೆ, ಬೀದಿ ಬೀದಿಲಿ ಬಿದ್ದಿರ್ಬೇಕಾದ್ ನಿನಗೆ ಸ್ಥಾನ, ಮಾನ, ಘನತೆ ಕೊಟ್ಟಿದ್ದು ಅತ್ಗೆ, ನಿನಗೆ ಹೊಸ ಜೀವನನ ದಾರೆ ಎರೆದಿದ್ದು ಅತ್ಗೆ. ಅವ್ರಿಲ್ಲ ಅಂದಿದ್ರೆ ನೀನ್ ತಿಪ್ಪೆ ತಿಪ್ಪೆ ಕಸಾಗಿ ಹೋಗ್ತಿದ್ದೆ. ಅಂತ ಅತ್ತಿಗೆ ಹೋಗಿ ಕುತ್ಕೊಳ್ಳೋ ಚೇರಲ್ಲಿ ಕುತ್ಕೊಳ್ಳೋ ಅಷ್ಟು ಯೋಗ್ಯತೆ ಏನಾದ್ರೂ ಇದೆಯಾ ನಿನಗೆ? ಯಾರ ಅಪ್ಪನ ಮನೆ ಆಸ್ತಿ ಅಂತ ನೀನು ಅಲ್ಲೋಗಿ ದರ್ಬಾರ್ ಮಾಡ್ತಿದ್ಯಾ? ಯಾರು ನಿನ್ಗಂತ ಅಧಿಕಾರ ಕೊಟ್ಟವರು? ಅದಕ್ಕೆ ಹಾಕೊಳ್ಳೋ ಚಪ್ಲಿನ ಕಾಯ್ಕೊಂಡು ಬಿದ್ದಿರೋಷ್ಟು ಯೋಗ್ಯತೆನೂ ಇಲ್ಲ ನಿನಗೆ. ಏಯ್ ಪ್ರಿಯಾ, ಇವತ್ತು ನಾನು ಹೊರಟೋಗ್ತಾ ಇದ್ದೀನಿ. ಇವತ್ತಿನಿಂದ ನಿನ್ನ ಪಾಲಿಗೆ ನನ್ನ ಗಂಡನೇ ಅಲ್ಲ. ನಿನ್ಗಿಷ್ಟ ಬಂದವ್ರನ್ನ ಕಟ್ಕೊಂಡು ನಿನ್ಗಿಷ್ಟ ಬಂದಾಗಿರ್ಬೋದು. ನಿನ್ನಂತ ಹೆಣ್ಣಿಗೆ ಗಂಡ ಅನ್ಸ್ಕೊಳ್ಳೋ ದುರಾದೃಷ್ಟ ಯಾವ ಶತ್ರುಗೂ ಬರೋದು ಬೇಡ. ನಿನ್ನ ಮೀನಾಕ್ಷಿ ಅವ್ರು ಸೇರಿಸಲಿಲ್ಲ. ಹೆತ್ತವ್ರು ಯಾರು ಅನ್ನೋದೇ ಗೊತ್ತಿಲ್ದಿರೋ ನಿರ್ಗತಿಗಳು ನೀನು. ಅಮ್ಮ, ಆಮೇಲೆ ನೀ ಈ ಸಂಪತ್ತಿನ ಸರ್ವಾಧಿಕಾರದ ಅನಭಿಷಿಕ್ತ ರಾಣಿ ಆಗ್ತೀಯ. ಮೈದಾಸನ ತರ ನೀನ್ ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ, ಅನ್ನನೂ ಚಿನ್ನ ಆಗತ್ತೆ. ಆಮೇಲೆ ಒಂದು ತನ್ನನ್ನು ತಿನ್ನಕ್ಕಾಗದೆ ಕೊರ್ಗಿ ಕೊರ್ಗಿ ಸಾಯ್ತೀಯ. ನೀವೆಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವೆಲ್ಲ ಹಾವು, ಕಪ್ಪೆ, ತಿಮ್ಮಿಂಗಳ ತರ ಒಬ್ರನ್ನೊಬ್ರು ತಿನ್ನಕ್ಕೆ ನೋಡ್ತಿರ್ತೀರ. ನೀವ್ ಯಾವತ್ತೂ ಉದ್ಧಾರ ಆಗಲ್ಲ. ನಿಮ್ಮನ್ನ ಹಾಳು ಮಾಡಕ್ಕೆ ಬೇರೆ ಯಾರು ಬೇಡ, ನಿಮ್ಗೆ ನೀವೇ ಶತ್ರುಗಳು. ನಿಮ್ಮ ಈ ಯಾದವಿ ಕಲಹದಲ್ಲಿ ನೀವೇ ನಾಶ ಆಗಿ ಹೋಗ್ತೀರಾ. ಈ ಮನೆ ಸರ್ವನಾಶ ಆಗಿ ಹೋಗುತ್ತೆ. ನನ್ಗೂ ಈ ಮನೆಗೂ ಇವತ್ತಿಗೆ ಈ ಋಣ ತೀರ್ ಹೋಯ್ತು. ಯಾವತ್ತೂ ಈ ಮನೆ ಕಡೆ ತಲೆ ಹಾಕಲ್ಲ. ಎಲ್ಲರಿಗೂ ದೊಡ್ಡ ನಮಸ್ಕಾರ. ಶ್ರೀಕಾಂತ್, ನಿಂತ್ಕೋ. ಬೇಡ ಕಣು, ಮನೆ ಬಿಟ್ಟು ಮಾತ್ರ ಹೋಗ್ಬೇಡ. ದಯವಿಟ್ಟು ನನ್ನ ಮಾತು ಕೇಳೋ. ಅಮ್ಮ, ಎಲ್ಲನೂ ನಿನ್ಗೆ ಬಿಟ್ಟು ಹೋಗ್ತಾ ಇದೀನಲ್ಲ, ನನ್ನನ್ನು ಯಾಕೆ ತಡೀತ್ಯ? ಎಲ್ಲ ವೈಭೋಗನು ನಿರಾತಂಕವಾಗಿ ಅನ್ಬೋಸ್. ಬೇಡ ಕಣೋ, ಮಾತೆಲ್ಲ ನನ್ನ ಕೊಲ್ಬೇಡ. ನಾನ್ ತಪ್ಪು ಮಾಡ್ಬಿಟ್ಟೆ ಕಣೋ, ತಪ್ಪು ಮಾಡ್ಬಿಟ್ಟೆ. ತಾಯಿ ಅನ್ನೋ ಹೆಸರಿಗೆ ಮಸಿ ಬಳ್ದ್ಬಿಟ್ಟೆ ಕಣೋ. ನೀ ನನ್ ಜೊತೆಲಿ ಇರ್ತೀಯ ಅಂತ ನಾನು ಇಷ್ಟೆಲ್ಲ ಮಾಡ್ಬಿಟ್ಟೆ ಕಣೋ. ನಾನು ಆ ತರ ಸ್ವಾರ್ಥಿಯಾಗಿರ್ತೀನಿ ಅಂತ ನೀನ್ ಹೇಗಮ್ಮ ಯೋಚನೆ ಮಾಡಿದೆ? ಹೊಟ್ಟೆಲ್ ಹುಟ್ಟಿರೋ ಸ್ವಂತ ಮಗ, ಮಗಳು, ಬೆನ್ನಿಗೆ ಬಿದ್ದಿರೋ ತಮ್ಮ, ಈ ರಕ್ತ ಸಂಬಂಧಗಳು ನನ್ನ ಕಣ್ಣನ್ನ ಕುರುಡು ಮಾಡ್ಬಿಡ್ತು. ನಾನ್ ಸ್ವಾರ್ಥಿ ಆಗ್ಬಿಟ್ಟೆ. ಪ್ರೀತಿ, ವಾತ್ಸಲ್ಯ, ಕರುಣೆನ ಧಿಕ್ಕರಿಸಿ ಮನಸ್ಸು ತುಂಬ ವಿಷ ತುಂಬ್ಕೊಂಡ್ಬಿಟ್ಟೆ. ಗಂಡನ ಬೀದಿ ಪಾಲ್ ಮಾಡಿ ಕೊಂದ ದಿನನೇ ನಾನ್ ಮನುಷ್ಯತ್ವ ಕಳ್ಕೊಂಡು ಮೃಗ ಆಗ್ಬಿಟ್ಟೆ.
ನಾನು ನನ್ನ ಮಕ್ಕಳು ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು, ಎಲ್ಲಾನು ನನ್ನ ಮುಷ್ಟಿಯಲ್ಲೇ ಇರಬೇಕು, ಇಲ್ಲ ನನ್ನ ಪಾದದಡಿಯಲ್ಲಿ ಬಿದ್ದಿರ್ಬೇಕು. ನಾನು ಆ ಸಾಮ್ರಾಜ್ಯಕ್ಕೆ ಚಕ್ರವರ್ತಿನೇ ಆಗಿ ಮೆರಿಬೇಕು ಅಂತ ಮಾಡಬಾರ್ದನ್ನೆಲ್ಲ ಮಾಡ್ಬಿಟ್ಟೆ ಕಣ. ಅವಿ ನನ್ನ ನೆರಳಾಗೆ ಬೆಳ್ದ, ನಾನು ಹಾಕಿದ ಗೆರೆ ದಾಟ್ತಾ ಇದ್ದಿಲ್ಲ. ಆದ್ರೆ ನಿಮ್ ದೊಡ್ಡಪ್ಪ ನನ್ನನ್ನ ಒಂದ್ ಮಾತು ಕೇಳ್ದೆ ಆ ಕನಕನ ಅವನ್ ಕಟ್ಬಿಟ್ರು. ಆ ತಿರ್ಬೋಗಿಗೆ ಎಲ್ಲ ಆಸ್ತಿ ಅಧಿಕಾರ ಕೊಟ್ಟು ನನ್ನನ್ನ ಪುಕ್ಕ ಕಿತ್ತಿರೋ ಗುಬ್ಬಿ ತರ ಮಾಡ್ಬಿಟ್ರು. ಇದನ್ನೆಲ್ಲ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ಲಿಲ್ಲ ಕಣೋ. ಅವಿ ಕನ್ಕನ್ ಕೈಗೊಂಬೆ ಆಗಿ ಈ ಅಮ್ಮನೇ ಮರ್ತ್ನಲ್ಲ, ನನ್ನ ರಕ್ತ ಕುದ್ದು ಹೋಯ್ತು. ಹೆತ್ತ ಮಗನ ಬಿಟ್ಟು ಸಾಕಿದ ಮಗ ಕೊನೆಗೂ ಹೆಂಡತಿ ಸೆರಗಿಟ್ಕೊಂಡು ಹೋದ್ನಲ್ಲ, ಎಂತ ಸಂಕಟ ಆಯ್ತು ಗೊತ್ತಾ. ಆ ಕನಕಗೊಂದ್ ಗತಿ ಕಾಣಿಸ್ಬೇಕು, ಅವಿನ ಮತ್ತೆ ನನ್ನ ಸೆರಗಲ್ಲಿ ಕಟ್ಟಿಟ್ಕೊಳ್ಬೇಕು ಅನ್ನೋ ಹುಕ್ಕಟ ಹಂಬಲ ಶುರುವಾಯ್ತು. ಅದಕ್ಕೋಸ್ಕರ ನಾನು ಮಾಡ್ಬಾರ್ದು ಮಾಡ್ಬಿಟ್ಟೆ ಕಣ. ಅವಿನ ದ್ವೇಷ ಸಹ ಹಂತಕ್ಕೆ ಹೊಟ್ಟೋದೆ. ಕನಕನ ಹುಚ್ಚಿ ಮಾಡ್ಬೇಕು, ಅವಳಿಂದ ಅಧಿಕಾರನ ಕಿತ್ಕೊಂಡು ಅವಳ ಜೀವ ಚವ ಮಾಡ್ಬೇಕು ಅನ್ನೋ ಕೆಟ್ಟ ಹಠಕ್ಕೆ ಬಿದ್ಬಿಟ್ಟೆ. ಶ್ರೀಕಾಂತ, ನಾನ್ ತಪ್ಪು ಮಾಡ್ಬಿಟ್ಟೆ ಕಣ. ಪ್ರಪಂಚದಲ್ಲಿ ಯಾವ ತಾಯಿನೂ ಮಾಡದೇ ಇರೋಂತ ತಪ್ಪು ಮಾಡ್ಬಿಟ್ಟೆ. ಎಷ್ಟು ಜನ್ಮ ಕಳೆದ್ರು ಈ ಪಾಪನ ತೊಳ್ಕೊಳ್ಳೋದಕ್ಕಾಗಲ್ಲ. ಶ್ರೀಕಾಂತ, ಇವತ್ ನೀ ನನ್ ಕಣ್ ತೆರೆಸ್ಬಿಟ್ಟೆ, ನನ್ ಮುಂದೆ ಎತ್ತರಕ್ಕೆ ಬೆಳೆದ್ಬಿಟ್ಟೆ. ಹೊಟ್ಟೆಲ್ ಹುಟ್ಟಿರೋ ಮಗ ನೀನೇ ಪ್ರಾಣ ಕಳ್ಕೊಳ್ತೀನಿ ಅಂತ ಹೊರಟಿರುವಾಗ ನನಗೆ ಈ ವೈಭವ ಎಲ್ಲ ಯಾಕೋ ಬೇಕು? ನಂಗೆ ಮನೆ, ಆಸ್ತಿ, ಅಂತಸ್ತು, ಅಧಿಕಾರ ಯಾವುದು ಬೇಡ ಕಣೋ. ಈ ನನ್ ಕಣ್ಮುಂದೆ ಇದ್ರೆ ಸಾಕು, ಬೇರೆ ಏನು ಬೇಡ ಕಣೋ. ನೋಡು, ದಯವಿಟ್ಟು ಹೋಗ್ಬೇಡ. ನೀನ್ ಹಾಗೆ ಹೋಗೋದಾದ್ರೆ ನಂಗೊಂದು ತೊಟ್ಟು ವಿಷ ಕೊಟ್ಬಿಟ್ಟು ಹೋಗು. ಹೌದು ಶ್ರೀಕಾಂತ್, ದಯವಿಟ್ಟು ನಮ್ಮನ್ ಬಿಟ್ಟು ಹೋಗ್ಬೇಡಿ. ಚಿಕ್ಕ ವಯಸ್ಸಿಂದಲೇ ನನ್ನ ಹಠದಿಂದ ಬೆಳೆದೆ. ನಾನು ಕೇಳಿದ್ದೆಲ್ಲ ಕ್ಷಣ ಮಾತ್ರದಲ್ಲಿ ಕೈಗೆಟ್ಕೊಂತ ಶ್ರೀಮಂತಿಕೆಲ್ ಬೆಳೆದೋಳು ನಾನು. ಬೀದಿಲ್ ಬಿದ್ದಿದ್ ಕನಕ ನನ್ ಕಣ್ಮುಂದೆ ಈ ಮನೆ ಮಹಾರಾಣಿಯಾಗಿ ಮೆರೆಯೋದನ್ನ ನನ್ನ ಕೈಲಿ ನೋಡಕ್ಕಾಗ್ಲಿಲ್ಲ ಶ್ರೀಕಾಂತ್. ಶ್ರೀಕಾಂತ್, ಇವತ್ತೊಂದು ಸತ್ಯ ಹೇಳ್ತೀನಿ ಕೇಳಿ. ನಾನ್ ನಿಮ್ಮನ್ನು ಯಾವತ್ತೂ ಪ್ರೀತಿಸ್ಲಿಲ್ಲ. ಕನಕ ಕನಕ